ಹಲೋ ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರೂ? ಇವತ್ತು ಸಂಡೇ ಅಲ್ಲ. ಸಂಡೇ ಸ್ಪೆಷಲ್ ಏನು ಮಾಡಿದ್ದೀರಾ ನೀವೆಲ್ಲ? ನಾನು ಇವತ್ತು ಬೆಳಿಗ್ಗೆ ಕಿಚಡಿ ಮಾಡಿದೆ, ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ವಿಡಿಯೋ ಸೆಂಡ್ ಮಾಡಿದ್ದೀನಿ ಕೂಡ. ನಾನಿವತ್ತು ಮಧ್ಯಾಹ್ನಕ್ಕೆ ಪ್ರಾನ್ಸ್ ಚಿಲ್ಲಿ ಮಾಡುವ ಅಂತ ಇದ್ದೇನೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೇನೆ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ನಮಗೆ. ಈಗ ನಾವು ಪ್ರಾನ್ಸ್ ಚಿಲ್ಲಿ ಮಾಡುವ. ಎಟ್ಟಿ ಚಿಲ್ಲಿ ಹೇಳ್ತೇವೆ ನಾವು ತುಳುವಲ್ಲಿ, ಎಟ್ಟಿ ಹೇಳ್ತೇವೆ. ಎಟ್ಟಿ ಅರ್ಥ ಆಗದಿದೆ ಪ್ರಾನ್ಸ್. ಓಕೆ, ಆಲ್ರೆಡಿ ಎಲ್ಲರೂ ಮಾಡಿರ್ತೀರ, ಆದರೆ ನಾನು ನಿಮ್ಮ ಜೊತೆ ಅಡುಗೆ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನೋಡಿ ನಾನಿಲ್ಲಿ 4 ಟೊಮೆಟೊ ತೊಗೊಂಡಿದ್ದೇನೆ, ಮತ್ತು ಒಂದು 5 ಕಾಯಿ ಮೆಣಸು, ಮತ್ತು ಒಂದು 5 ಚಿಕ್ಕದು ಈರುಳ್ಳಿ. ಓಕೆ, ನಾನು ತೋರಿಸ್ತೇನೆ ನಿಮಗೆ. ಬನ್ನಿ ಫ್ರೆಂಡ್ಸ್, ಚಿಲ್ಲಿ ಮಾಡುವಲ್ಲ. ಹೇಗಿದ್ದೀರಿ ಎಲ್ಲರೂ? ಆರೋಗ್ಯ ಮುಖ್ಯ ಅಲ್ಲ, ಆರೋಗ್ಯ ನೋಡ್ಕೊಳ್ಬೇಕು. ಇವತ್ತು ಸಂಡೇ ಆದ್ದರಿಂದ ಮಕ್ಕಳಿಗೆ ಸ್ವಲ್ಪ ಆರಾಮ, ಟಿಫಿನ್ ಎಲ್ಲ ಮಾಡಲಿಕ್ಕಿಲ್ಲ, ಅದರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಹಾಗೆ ನಾನು ಸ್ವಲ್ಪ ಆರಾಮದಲ್ಲಿದ್ದೆ, ಬೆಳಿಗ್ಗೆ ಲೈಟ್ ಫುಡ್ ಮಾಡಿದಲ್ಲ, ಆದ್ದರಿಂದ ಹಾಗೆ ನಾವೀಗ ಎಟ್ಟಿ ಚಿಲ್ಲಿ ಮಾಡುವ. ಓಕೆ ಬಲೆ ಫ್ರೆಂಡ್ಸ್, ನಮ್ಮ ಎಟ್ಟಿ ಚಿಲ್ಲಿ ಮಲ್ಪುಗನ ಫಸ್ಟ್ ಅದೇನು ಮಲ್ಪೆ ರಕ್ಲೆ ಪೂರ ಈಸಿ ಮೆಥಡ್ ಪಂದು ಕೊಪ್ಪೆ. ಓಕೆ, ಥ್ಯಾಂಕ್ ಯು. ಬಲೆ ನಮ್ಮ ಅಡುಗೆ ಮಲ್ಪುಗ ಎಟ್ಟಿ ಚಿಲ್ಲಿ ನೋಡಿ ಫ್ರೆಂಡ್ಸ್, ನಾನೊಂದು 7ರಿಂದ 8 ಕಾಮೆಂಟ್ಸ್ ತಗೊಂಡಿದ್ದೇನೆ, ನೀರಲ್ಲಿ ಹಾಕ್ತಾಯಿದ್ದೇನೆ. ಟೊಮೆಟೊ ಒಂದು 4 ಟೊಮೆಟೊ, ಮತ್ತು ಚಿಕ್ಕ 4ರಿಂದ 5 ಈರುಳ್ಳಿ ತಗೊಂಡಿದ್ದೇನೆ. ಈಗಿನ ಈರುಳ್ಳಿಯಲ್ಲಿ ನಿಮಗೆ ಕಪ್ಪು ಬರುತ್ತೆ, ಯಾಕಂದರೆ ಅವರು ಸ್ಟೋರೇಜ್ ಮಾಡಬೇಕಾದ್ರೆ AC ಯಲ್ಲಿಟ್ಟು 1 ವರ್ಷದವರೆಗೆ ಕೆಡದಾಗೆ ಸ್ಟೋರ್ ಮಾಡಿರ್ತಾರೆ. ಹಾಗೆ ಅದರಲ್ಲಿ ಕಪ್ಪು ಕಲೆ ಬಂದಿರುತ್ತೆ, ಅದನ್ನು ಕಟ್ ಮಾಡಿ ನೀರಿಗೆ ಹಾಕಿದರೆ ಕ್ಲೀನ್ ಆಗುತ್ತೆ. ನಾನೀಗ ಮಾಡ್ತೇನೆ ನೋಡಿ. ಇದರಲ್ಲೀಗ ಈ ರೀತಿ ಆಗಿದೆಯಲ್ಲ ಫ್ರೆಂಡ್ಸ್, ಈ ಕಪ್ಪು ಇದೆಯಲ್ಲ, ಇದು ಹೋಗ್ಬೇಕಾದ್ರೆ ನೀರಲ್ಲಿ ತೊಳ್ಕೊಳ್ಬೇಕು. ಯಾಕಂದರೆ ಯಾವುದೇ ತರಕಾರಿ ಆಗಲಿ ಫ್ರೂಟ್ಸ್ ಆಗಲಿ ಅಂಗಡಿಯಿಂದ ತಂದು ಹಾಗೆ ಯೂಸ್ ಮಾಡಬೇಡಿ, ಯಾಕಂದರೆ ಅವರು ಹಾಳಾಗದಂತೆ ಸ್ವಲ್ಪ ಕೆಮಿಕಲ್ ಹಾಕಿರ್ತಾರೆ. ನಾವು ಮನೆಗೆ ಬಂದು ಸ್ವಲ್ಪ ಕ್ಲೀನ್ ಮಾಡಿಟ್ಟರೆ ಮಾಡಿ ಉಪಯೋಗಿಸ್ಬೇಕು. ಈಗ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತೇನೆ ನಾನು. ಅದ್ರ ಜೊತೆ ನೋಡಿ ಎಟ್ಟಿ ಪ್ರೌನ್ಸ್ ಇದೆಯಲ್ಲ, ಅದಕ್ಕೆ ಅರಿಶಿನ, ಮೆಣಸಿನ ಪುಡಿ, ಸ್ವಲ್ಪ ಕಾರ್ನ್ಫ್ಲವರ್, ಉಪ್ಪು ಇಷ್ಟು ಮಾತ್ರ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ನೋಡಿ. ಬೇರೆ ಏನೂ ಹಾಕ್ಕೊಳ್ಳಿಲ್ಲ, ಅಷ್ಟೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಚಿಲ್ಲಿ ಮಾಡಬೇಕಾದ್ರೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ತೇವಲ್ಲ, ಹಾಗಾಗಿ ಇಷ್ಟು ಮಾತ್ರ ಹಾಕ್ಕೊಂಡು ಈಗ ಇದನ್ನು ಫ್ರೈ ಮಾಡಬೇಕು. ಕಾಯಬೇಕಿದು, ಸ್ವಲ್ಪ ಬಿಸಿ ಆಗಬೇಕು. ಅದರಲ್ಲಿ ನೀರಿನ ಪಸೆ ಎಲ್ಲ ಉಂಟಲ್ಲ, ಅದೆಲ್ಲ ಹೋಗಬೇಕು. ತವ ಕಾದಿದೆ ನೋಡಿ. ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ನೋಡಿ, ಯಾಕಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ತೆಂಗಿನೆಣ್ಣೆ. ನೀವು ಯೂಸ್ ಮಾಡಿ ನೋಡಿ, ತೆಂಗಿನೆಣ್ಣೆಯಲ್ಲಿ ಅಡುಗೆ ಮಾಡಿದರೆ ತುಂಬ ಒಳ್ಳೆಯದು, ಹೈಜಿನಿಕ್ ಆಗಿದೆ ನೋಡಿ. ನೀವು ಮಕ್ಕಳಿಗೆ ಆರೋಗ್ಯ ಇಲ್ಲ ಹೇಳೋದು, ಸನ್ಫ್ಲವರಲ್ಲೆಲ್ಲ ಕೆಮಿಕಲ್ ತುಂಬ ಇರುತ್ತೆ,
ಮೊನ್ನೆ ಒಬ್ಬರು ಹೇಳ್ತಾಯಿದ್ರು, ಒಂದು ಹೀಗೆ ವಾಟ್ಸಪ್ಪಲ್ಲಿ ನೋಡ್ಬೇಕಾದ್ರೆ ಸನ್ಫ್ಲವರ್ ಆಯಿಲಲ್ಲಿ ಪೆಟ್ರೋಲಿಯಂ ಎಸೆನ್ಸ್ ಇದೆ ಅಂತ, ಪೆಟ್ರೋಲಿಯಂ ಕೂಡ ಇದೆ ಅಂತ ನೆನೆಸ್ಕೊಳ್ಳಿ ಫ್ರೆಂಡ್ಸ್. ಅದರಲ್ಲಿ ಅಂದರೆ ಕಡಿಮೆ ಮಾರಾಟ ಮಾಡ್ತಾರೆ ನೋಡಿ. ನೀವು ಆಲೋಚನೆ ಮಾಡಿ, ತೆಂಗಿನೆಣ್ಣೆಗೆ ಬಂದು 400ರಿಂದ 450ವರೆಗೆ ಇದೆ. ಅದೇ ಸನ್ಫ್ಲವರ್ ಆಯಿಲಲ್ಲಿ 200 ರೂಪಾಯಿ ಒಳಗೆ ಸಿಗುತ್ತೆ. ಅದೇ ಆಲೋಚನೆ ಮಾಡಿ ಅದರಲ್ಲಿ ಎಷ್ಟು ಇದಿರ್ಬೋದು ಅಂತ. ಎಣ್ಣೆ ಕಾಯ್ತಾ ಬಂದಿದೆ ನೋಡಿ, ಕಾಯ್ತಾ ಇದೆ ಎಣ್ಣೆ. ಪ್ರೌನ್ಸ್ ಚಿಲ್ಲಿಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಕಂತಿಲ್ಲ. ಸ್ವಲ್ಪ ಬೇಗ ಕಾಯೋದ್ರಿಂದ ಅದು ತುಂಬ ಸಾಫ್ಟಲ್ಲ, ಬೇಗ ಕಾಯೋದ್ರಿಂದ ಸ್ವಲ್ಪ ಎಣ್ಣೆನೇ ಸಾಕಾಗತ್ತೆ. ಅದೇ ಹೊತ್ತಿಗೆ ನಾನು ಈರುಳ್ಳಿ ಕಾಮೆಂಟ್ಸ್ ಎಲ್ಲ ಕಟ್ ಮಾಡ್ತಾ ಇರ್ತೀನಿ. ಅದರ ಜೊತೆ ಇದು ಕೆಲಸನೂ ಆಗುತ್ತೆ, ಅದಕ್ಕಾದಂಗೆ ನಾನು ಹೆಚ್ಚಿನೂ ಆಗುತ್ತೆ ನೋಡಿ. ಇದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸಣ್ಣದಾಗಿ ತುಂಬ ಸಣ್ಣದಾಗಿ ಇಟ್ಕೊಳ್ಬೇಕು, ಅದು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಇಟ್ಕೊಳ್ಬೋದು. ನಿಮಗೆ ತಿನ್ನಲಿಕ್ಕೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಬೋದು. ಟೊಮೆಟೊದಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ತಲೆ ಹಾಕ್ಕೊಳ್ಬಾರ್ದು, ಯಾವತ್ತೂ ಯೂಸ್ ಮಾಡಬಾರ್ದು. ಈ ತಲೆ ಹಾಳಾಗದಂತೆ, ಈ ರೀತಿ ಟೊಮೆಟೊ ಹಾಳಾಗದಂತೆ ಇಲ್ಲಿ ಸ್ವಲ್ಪ ಕೆಮಿಕಲ್ ಯೂಸ್ ಮಾಡಿರ್ತಾರೆ, ಅದರಿಂದ ಇದನ್ನು ಯೂಸ್ ಮಾಡಬಾರ್ದು. ಮತ್ತು ಟೊಮೆಟೊ ಯಾವಾಗಲೂ ಕ್ಲೀನ್ ಇರಬೇಕು. ಎರಡು ತೂತು, ಎರಡು ಕಪ್ಪು ಥರ ಇರುತ್ತಲ್ಲ, ಅದನ್ನು ಯೂಸ್ ಮಾಡಬೇಡಿ. ಯಾಕಂದರೆ ಸಸ್ತನಿಗಳಿದ್ದೀವಲ್ಲ ಗಿಡದಲ್ಲಿ, ಅವುಗಳು ಕಚ್ಚಿರ್ತವೆ, ಅದು ತುಂಬ ವಿಷ ಆಗಿರುತ್ತೆ. ಅದರಿಂದ ಈ ರೀತಿ ಕ್ಲೀನಾಗಿರೋ ಟೊಮೆಟೊನ್ನೇ ಆಯ್ದುಕೊಳ್ಳಿ ನೀವು ಮಾರ್ಕೆಟಿಗೆ ಹೋದಾಗ. ನೋಡಿ, ನೀವು ನೋಡಿರ್ಬೋದು ನನ್ನ ಅಡುಗೆಯಲ್ಲಿ ಯಾವಾಗಲೂ ನಾನು ಹೆಚ್ಚಾಗಿ ಬಾಳೆ ಎಲೆ ಯೂಸ್ ಮಾಡ್ತೇನೆ. ಯಾಕಂದರೆ ಬಾಳೆ ಎಲೆಯಲ್ಲಿ ನಮ್ಗೆ ಆರೋಗ್ಯಕ್ಕೆ ಬೇಕಾದ ಸತ್ವಗಳಿರುತ್ತೆ. ಹಿಂದಿನ ಕಾಲದವರು ಯಾವಾಗಲೂ ಬಟ್ಟಲು ಬದಲು ಬಾಳೆ ಎಲೆಯಲ್ಲಿ ಊಟ ಮಾಡ್ತಿದ್ರು. ಅದು ಬಿಸಿ ವಸ್ತು, ಯಾವಾದರೂ ಬಿಸಿ ಅಡುಗೆ ಅದರಲ್ಲಿ ಹಾಕ್ಬೇಕಾದ್ರೆ ಅದರಲ್ಲಿರುವ ಒಳ್ಳೆಯ ಸತ್ವ ನಮ್ಮ ಜೀವಕ್ಕೆ ಹೋಗುತ್ತೆ, ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಸಾಧ್ಯವಾದರೆ ನೀವು ನೋಡಿ ಬಾಳೆ ಎಲೆ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ನಮಗೆ ಬಾಳೆ ಎಲೆ ಅಂದರೆ ತುಂಬಾ ಇಷ್ಟನೂ ಕೂಡ, ಹಾಗೇ ಆರೋಗ್ಯಕ್ಕೂ ಒಳ್ಳೆಯದು. ನಾವೀಗ ಫೈಬರ್ ಪ್ಲೇಟೆಲ್ಲ ಜಾಸ್ತಿ ಯೂಸ್ ಮಾಡ್ತೇವೆ, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್. ಆದಷ್ಟು ನಾವು ಬಾಳೆ ಎಲೆಯ ಸತ್ವ ನಮ್ಮ ಜೀವಕ್ಕೆ ಹೋಗುವಂಗೆ ನೋಡಬೇಕು. ನೋಡಿ, ಒಂದು ಕ್ಯಾಪ್ಸಿಕಮ್, ಇದನ್ನು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ನನ್ನ ಮಗನಿಗೆ ಎಕ್ಸಾಮ್ ಆದ್ದರಿಂದ ಅವ್ರ ರೂಮಲ್ಲಿ ಕೂತು ಓದ್ತಾ ಇದ್ದಾನೆ. ಯಾಕಂದರೆ ಟೈಮ್ ಬಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಓದ್ಕೊ ಅಂತ ಹೇಳಿದ್ದೇನೆ. ಹಾಗೆ ಓದ್ತಾ ಇದ್ದಾನೆ. ಇಲ್ಲಾಂದರೆ ಬಂದು ಅಮ್ಮ 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 ಅಂತ ಮಾತಾಡ್ತಾ ಇರ್ತಾನೆ. ಅದೇ ಎಕ್ಸಾಮ್ ಅಲ್ಲ, ಓದು ಅಂತ ಹೇಳಿದ್ದಕ್ಕೆ ಓದ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್,
ನಮ್ಮೆಲ್ಲ ಕಟ್ ಮಾಡಿ ಆಯಿತು. ಕಾಯಿಮೆಣಸು, ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಇದು 4 ಬೇಕಾಗಿತ್ತು ಚಿಲ್ಲಿಗೆ. ಚಟ್ನಿ ಕಾಯ್ತಾ ಇದೆ ನೋಡಿ. ಒಂದು ಸಲ ಹಾಕಿದರೆ ಆಯಿತು. 4 ಸಲಕ್ಕೆ ಫ್ರೈ ಮಾಡಲಿಕ್ಕೆ ಹಾಕಿದ್ದೆ ನಾನು. ನೋಡಿ ಫ್ರೆಂಡ್ಸ್, ಈ ತರಕಾರಿ ವೇಸ್ಟೇಜ್ ಇದೆಯಲ್ಲ, ನಾನಿದು ವೇಸ್ಟ್ ಮಾಡಲ್ಲ. ನಮ್ಮ ಟೆರೆಸ್ ಗಾರ್ಡನ್ ಮೇಲೆ ತರಕಾರಿ ಎಲ್ಲ ನೆಟ್ಟಿದ್ದೇನಲ್ಲ, ಅದಕ್ಕೆಲ್ಲ ಯೂಸ್ ಮಾಡ್ತೇನೆ ನಾನು. ಬಸಳೆ, ಬೂದ್ಕುಂಬಳಕಾಯಿ, ಬೆಂಡೆಕಾಯಿ, ಹೀರೆಕಾಯಿ ಮತ್ತು ಅಲಸಂದೆ ಇದಿಷ್ಟು ಆಗ್ತಾಯಿದೆ ನಮ್ಮ ಮನೆಗೆ ಈಗ. ಅದಕ್ಕೆ ಯೂಸ್ ಮಾಡ್ತೇನೆ. ಹಾಗಾಗಿ ಅಂಗಡಿಯಿಂದ ಯಾವುದೇ ಗೊಬ್ಬರ ತಂದು ಹಾಕ್ತಾಯಿಲ್ಲ. ಮನೆಯಲ್ಲಿ ಏನೆಲ್ಲ ಈ ರೀತಿ ಇದಾಗುತ್ತೆ ಇದನ್ನು ನಾನು ತರಕಾರಿಗೆ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಗಾರ್ಡನ್ಗೆ ಯೂಸ್ ಮಾಡ್ತಾಯಿದ್ದೇನೆ, ವೇಸ್ಟ್ ಮಾಡ್ತಾಯಿಲ್ಲ. ನೋಡಿ, ನೀವು ಟ್ರೈ ಮಾಡಿ ನೋಡಿ. ನಮ್ಮ ಮನೆ ಅಡುಗೆ ತ್ಯಾಜ್ಯದಿಂದಲೇ ನಮ್ಗೆ ತರಕಾರಿ ಯೂಸ್ ಆಗುತ್ತೆ. ನಮ್ಮ ತರಕಾರಿ ಬೆಳಿಬೋದು ನಾವು. ತರಕಾರಿ ಯಾವುದೇ ಇದನ್ನು ವೇಸ್ಟ್ ಮಾಡಬೇಡಿ. ಹೀಗೆ ಹಾಕ್ಬೋದು, ಇಲ್ಲಾಂದರೆ ಒಂದು ದಿವಸ ನೀರಲ್ಲಿ ಇಟ್ಟು ನೀರು ಹಾಕಿ ಅದಕ್ಕೊಂದು 7-8 ಲೋಟ ನೀರು ಹಾಕಿಟ್ಟರೆ ಹಾಗೂ ಯೂಸ್ ಮಾಡ್ಬೋದು. ನಾನು ಡೈರೆಕ್ಟಾಗಿ ಹಾಕ್ತೇನೆ. ಅದು ಕೊಳೆತು ಅದಕ್ಕೆ ಒಳ್ಳೆ ಯೂರಿಯಾ ಆಗುತ್ತೆ, ಗೊಬ್ಬರ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಯಾವುದೂ ವೇಸ್ಟ್ ಮಾಡಲ್ಲ. ನಾನು ತಗೊಂಡೋಗಿ ನಮ್ಮ ಮಿಕ್ಸಿಗೆ ಯೂಸ್ ಮಾಡ್ತೇನೆ. ನೀವು ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಇದೆ ಇದರಲ್ಲಿ. ನಮಗೂ ಆರೋಗ್ಯಕರವಾದ ತರಕಾರಿಗಳು ಸಿಗುತ್ತೆ. ಯಾಕಂದರೆ ಈಗ ಮಾರ್ಕೆಟಲ್ಲಿ ಸಿಗುವಂಥ ತರಕಾರಿ ಎಲ್ಲ ಕೆಮಿಕಲ್ ಹಾಕಿ ಮಾಡುವಂಥ ತರಕಾರಿಗಳು, ಅಂದರೆ ಫಾಸ್ಟ್ ಗ್ರೋ ಅಂತ. ನೋಡಿ, ಇದರಲ್ಲೂ ಫಾಸ್ಟ್ ಗ್ರೋ ಬರುತ್ತೆ. ನಮ್ಮ ಮನೆ ಕಸದಿಂದಲೇ ರಸ ಮಾಡ್ಬೋದು. ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಗಾರ್ಡನ್ಗೆ ಯೂಸ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ಈ ರೀತಿ ಹಾಕ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ಅಲಸಂಡೆ ಆಗ್ತಾಯಿದೆ ನೋಡಿ. ಬೇರೆ ಯಾವುದೇ ಅಂಗಡಿ ಯೂರಿಯಾನ ನಾನು ಯೂಸ್ ಮಾಡ್ತಾಯಿಲ್ಲ. ನೋಡಿ, ಬೂದ್ಕುಂಬಳಾಗಿದೆ ನೋಡಿ. ನಮ್ಮ ಮನೇಲಿ ಒಂದಾಗಿದೆ, ಇನ್ನೊಂದು ಆಗಿದೆ ನೋಡಿ. 2 ಬೂದ್ಕುಂಬಳಾಗಿದೆ. ಅಲಸಂಡೆ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ನಾನು ಯಾವುದೇ ರೀತಿಯ ಬೇರೆ ಗೊಬ್ಬರವನ್ನು ಯೂಸ್ ಮಾಡ್ತಾಯಿಲ್ಲ. ನೋಡಿ, ಬೀಜನೂ ಬಂದಿದೆ ನೋಡಿ. ನಾನು ಬೀಜಕ್ಕಂತ ತೆಗೆದಿಟ್ಟದ್ದು. ನೆಕ್ಸ್ಟಿಗೆ ನನಗೆ ಬೀಜ ಬಿತ್ತಬೇಕಾದ್ರೆ ಇದೇ ಯೂಸ್ ಆಗುತ್ತೆ. ಅಂಗಡಿಯಿಂದ ತರಬೇಕಂತ ಇಲ್ಲ. ಇಲ್ಲಾಂದರೆ ನಾನು ಆನ್ಲೈನಲ್ಲೆಲ್ಲ ಬುಕ್ ಮಾಡ್ತಾಯಿದ್ದೆ ತರಕಾರಿ ಬೀಜನ. ಈಗ ನಾನು ಇದರಲ್ಲೇ ನಮ್ಮ ಮನೆಯಿಂದ ಆದದ್ದು ಬೀಜನೇ ತೆಗೆದಿಡ್ತಾ ಇದ್ದೇನೆ. ನೋಡಿ, ಎಷ್ಟು ಒಳ್ಳೆ ಬರ್ತಾಯಿದೆ ನೋಡಿ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಅದರಲ್ಲಿ ಸ್ವಲ್ಪ ಎಣ್ಣೆ ಉಳಿದಿದೆ. ಅದೇ ಎಣ್ಣೆಗೆ ನಾನು ಈಗ ಮಸಾಲೆ ಮಾಡ್ತಾಯಿದ್ದೇನೆ ಚಿಲ್ಲಿಗೆ. ನೋಡಿ, ಸ್ವಲ್ಪ ಎಣ್ಣೆ ಸಾಕಾಗುತ್ತೆ, ಜಾಸ್ತಿ ಎಣ್ಣೆ ಯೂಸ್ ಮಾಡಬಾರ್ದು. ಮಾಡೋದಿದ್ರು ತೆಂಗಿನ ಎಣ್ಣೆನೇ ಯೂಸ್ ಮಾಡಬೇಕು. ಫ್ರೈ ಆದರೆ ಸ್ವಲ್ಪ ಖಾರನೂ ಕಡಿಮೆ ಆಗುತ್ತೆ ಮತ್ತು ಫ್ಲೇವರು ಒಳ್ಳೆ ಬರುತ್ತೆ. ಅದಕ್ಕೋಸ್ಕರ ಹೊತ್ತಿಗೆ ಆಮೇಲೆ ಫ್ರೈ ಮಾಡೋಣ ನಾವು. ಆಮೇಲೆ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ಹೆಚ್ಚಿಟ್ಟ ಬೆಳ್ಳುಳ್ಳಿ, ಸ್ವಲ್ಪ ಫ್ರೈ ಆಗಬೇಕು. ನಿಮ್ಮ ಜೊತೆ ಮಾತಾಡಿಕೊಂಡೇ ನಾನಿವತ್ತು ಚಿಲ್ಲಿ ಮಾಡ್ತಾಯಿದ್ದೇನೆ. ಯಾಕಂದರೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಲ್ಲ, ಅದಕ್ಕೋಸ್ಕರ.
ಯಾವುದಕ್ಕೂ ಎಣ್ಣೆ ನಮಗೆ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಯೂಸ್ ಮಾಡಬೇಕು. ನನಗೆ ಸ್ವಲ್ಪ ಬಾಡಿಸ್ಕೊಳ್ಳಿಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡಿದ್ದೇನೆ. ಆಯಿಲ್ ಜಾಸ್ತಿನೇ ಯೂಸ್ ಮಾಡಬೇಕು. ನೋಡಿ 4 ಹೆಚ್ಚಿಟ್ಟ ಈರುಳ್ಳಿ. ಇದರಲ್ಲೂ ಅಷ್ಟೇ ಈರುಳ್ಳಿ ಜಾಸ್ತಿ ಕಾಯಬೇಕಂತ ಏನಿಲ್ಲ, ಸ್ವಲ್ಪ ಕಾದರೆ ಸಾಕಾಗುತ್ತೆ. ಕರಿಬೇವಿನ ಸೊಪ್ಪು ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಆ ಮೆಣಸಿನ ಘಾಟಿಗೆ ಅಕ್ಷಿ ಬರ್ತಾ ಉಂಟು ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಈರುಳ್ಳಿ ಸ್ವಲ್ಪ ತಿನ್ನಲಿಕ್ಕೆ ಸ್ವಲ್ಪ ಹಸಿ ಹಸಿಯಾಗಿರಬೇಕು. ಈಗ ಟೊಮೆಟೊ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೊಮೆಟೊನೂ ಅಷ್ಟೇ ಜಾಸ್ತಿ ಕಾಯಬೇಕಂತ ಏನಿಲ್ಲ, ಸ್ವಲ್ಪ ಕಾದರೆ ಸಾಕಾಗುತ್ತೆ. ಬಾಡಬೇಕು, ಸ್ವಲ್ಪ ಬಾಡಬೇಕಷ್ಟೇ. ಬಾಡಿಗೆ ಒಳ್ಳೆಯದಾಗುತ್ತೆ. ಫ್ರೆಂಡ್ಸ್, ನಾನು ನಿಮಗೆ ಇನ್ನೊಂದು ಟಿಪ್ಸ್ ಕೊಡಲಿಕ್ಕೆ ಬಯಸ್ತೇನೆ. ನನಗೂ ಇತ್ತೀಚೆಗೆ ಗೊತ್ತಿರಲಿಲ್ಲ. ಆದರೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರಿಜ್ಜಲ್ಲಿ ಇಡ್ತಾ ಇರಲಿಲ್ಲ ಯಾವಾಗಲೂ. ಆದರೆ ಶುಂಠಿ ಹಾಳಾಗುತ್ತೆ, ಕೆಡುತ್ತೆ ಅಂತ ಹೇಳ್ಕೊಂಡು ಫ್ರಿಜ್ಜಲ್ಲಿ ಇಡ್ತಾ ಇದ್ದೆ. ನೋಡಿ, ಈಗ ಮೊನ್ನೆ ಒಂದು 15 ದಿವಸದ ಮುಂಚೆ ಒಬ್ಬರು ಡಾಕ್ಟ್ರು ಹೇಳಿದರು, ನೀವು ಯಾವತ್ತೂ ಬೆಳ್ಳುಳ್ಳಿ ಈರುಳ್ಳಿ ಕಟ್ ಮಾಡಿ ಆಗಲಿ ಅಥವಾ ಇಡಿಯಾಗಿ ಯಾವತ್ತೂ ಫ್ರಿಜ್ಜಲ್ಲಿ ಇಡಬೇಡಿ. ಇದು ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಇದು ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಗೊತ್ತಾದ ನಂತರ ನಾವು ಅದನ್ನು ಯೂಸ್ ಮಾಡಬಾರ್ದು. ಯಾಕಂದರೆ ಈಗ ಕ್ಯಾನ್ಸರ್ ತುಂಬ ಮಾರಕ ರೋಗವಾಗಿದೆ. ಯಾವುದ್ರಲ್ಲಿ ಬರುತ್ತೆ ಯಾವುದ್ರಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಆದರೆ ನಮ್ಗೆ ಗೊತ್ತಾದ ನಂತರ ಈ ರೀತಿಯಾಗಿ ನಮಗೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅಂದರೆ ನಾವು ಯೂಸ್ ಮಾಡಲೇಬಾರ್ದಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ಹೆಚ್ಚಾಗಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು 1 ತಿಂಗಳಿಗಾಗುವಷ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ತೇವೆ. ಆದರೆ ನಾನು ಈಗ ಅದು ಗೊತ್ತಾದ ನಂತರ ನಾನು ಫ್ರಿಜ್ಜಲ್ಲಿ ಈ ವಸ್ತುಗಳನ್ನು ಇಡ್ತಾ ಇಲ್ಲ. ಬೆಳ್ಳುಳ್ಳಿನೂ ಅಷ್ಟೇ ಇಡಿಯಾಗಿ ಇಡಬಾರ್ದು, ಈರುಳ್ಳಿನೂ ಅಷ್ಟೇ ಕಟ್ ಮಾಡಿನೂ ಇಡಿಯಾಗಿ ಏನು ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಚ್ಚಾಗಿ ಇಡ್ತೇವೆ. ಬೆಳ್ಳುಳ್ಳಿ ಇಡೋದಿಲ್ಲ ಯಾರಾದರೂ ಯಾವಾಗಲೂ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಡ್ತಾರೆ. ನಂಗೆ ಗೊತ್ತಾದ ನಂತರ ನಾನು ಫ್ರಿಜ್ಜಲ್ಲಿ ಇಡ್ತಾ ಇಲ್ಲ, ಇದನ್ನು ಪೇಸ್ಟ್ ಮಾಡಿನೂ ಇಡ್ತಾ ಇಲ್ಲ. ಹಾಗೆ ಆ ಟೈಮಿಗೆ ಬೇಕಾದಷ್ಟು ಮಾಡಿಕೊಂಡು ಯೂಸ್ ಮಾಡ್ತೇನೆ. ಈಗ ಸ್ಟೋರ್ ಮಾಡಲಿಕ್ಕೆ ಹೋಗೋದಿಲ್ಲ. ಸಾಧ್ಯ ಆದರೆ ನೋಡಿ ಫ್ರೆಂಡ್ಸ್, ನೀವು ಇದನ್ನು ಅವಾಯ್ಡ್ ಮಾಡಿ, ಫ್ರಿಜ್ಜಲ್ಲಿ ಇಡೋದನ್ನು ಹೀಗೆ ಯೂಸ್ ಮಾಡಿ. 1-2 ನಿಮಿಷದ್ದು 2 ನಿಮಿಷ ಟೈಮಲ್ಲಿ ಆಗುತ್ತೆ. ಇದನ್ನು ಹೆಚ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೋದು, ಹೀಗೆ ಚಚ್ಕೊಳ್ಬೋದು, ಮಾಡ್ಬೋದು. ಆದರೆ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಸಾಧ್ಯವಾದಷ್ಟು ಇಡಬೇಡಿ. ಯಾಕಂದರೆ ಕ್ಯಾನ್ಸರಿಗೆ ತುತ್ತಾಗುತ್ತಂದರೆ ಬೇಡವೇ ಬೇಡಲ್ಲ. ನಮ್ಗೆ ಆರೋಗ್ಯ ಮುಖ್ಯ ಅಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು. ಟೊಮೆಟೊ ಬಾಡ್ಕೊಂಡು ಬಂದಿದೆ. ಈಗ ಅರಿಶಿನ ಪುಡಿ, ಉಪ್ಪು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗಾಗಲೇ ಮಾಡ್ಕೊಂಡಿದ್ದೇನೆ, ಮಾಡಿಟ್ಟಿದ್ದೇನೆ ಆಗಲೇ. ಮಿಕ್ಸಿಯಲ್ಲಿ ಹಾಕ್ಕೊಂಡೆ ಬೇಕಾದಷ್ಟು. ಈಗ ನಾನು ಫ್ರೈ ಮಾಡಲಿಕ್ಕೆ ಮಸಾಲೆ ಮಾಡಿದ್ದೆಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೇನೆ. ಅದೇ ನೀರು ವೇಸ್ಟ್ ಮಾಡಬೇಡಿ. ಇದರಲ್ಲಿ ಮಸಾಲೆ ಇರುತ್ತಲ್ಲ, ಅದು ತುಂಬ ಟೇಸ್ಟಿ ಬರುತ್ತೆ. ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ತೊಗೊಂಡಿದ್ದೇನೆ ನೋಡಿ, ಸ್ವಲ್ಪ ಒಂದು ಅರ್ಧ ಸ್ಪೂನಿನಷ್ಟು. ರುಚಿಗೆ ತಕ್ಕಷ್ಟು ಸ್ವಲ್ಪ ಟೊಮೆಟೊ ಕೆಚಪ್ಪು,
ಪೆಪ್ಪರ್ ಪೌಡರ್, ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಕಾಗುತ್ತೆ. ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ನಾನು ಕ್ಯಾಪ್ಸಿಕಮ್ ನೋಡಿ ಫಸ್ಟಿಗೆ ಹಾಕ್ಕೊಳ್ಳಿಲ್ಲ, ಇಲ್ಲಾಂದರೆ ಟೊಮೆಟೊ ಹಾಕ್ಬೇಕಾದ್ರೆ ಹಾಕ್ಕೊಳ್ತಾರೆ ಎಲ್ಲೋ ನೋಡಿದಂಗೆ. ಆದರೆ ನನಗೆ ಕ್ಯಾಪ್ಸಿಕಮ್ ಹೀಗೆ ತಿನ್ಲಿಕ್ಕೆ ಸಿಗಬೇಕು, ಆದ್ದರಿಂದ ನಾನು ಅದು ಹಸಿಯಾಗಿ ತಿನ್ಲಿಕ್ಕೆ ತುಂಬ ಇಷ್ಟ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪನೇ ಚೂರು ಬಾಡಿಸಿದ್ರೆ ಆಯ್ತದು. ಅದಕ್ಕೋಸ್ಕರ ನಾನು ಕೊನೆಗೆ ಯೂಸ್ ಮಾಡ್ತಿದ್ದೇನೆ. ಅದು ತಿನ್ಲಿಕ್ಕೆ ಸ್ವಲ್ಪ ಸಿಗಬೇಕಲ್ಲ, ಅದು ತುಂಬ ಟೇಸ್ಟ್. ಚೂರು ಬಾಡಿಸ್ಕೊಂಡ್ರೆ ಆಯಿತು. ನಾವು ಪ್ರಾನ್ಸನ್ನು ಜಸ್ಟ್ ಒಂದು ಅರ್ಧ ನಿಮಿಷದ ಮುಂಚೆ ಹಾಕ್ಕೊಂಡ್ರೆ ಸಾಕೋದು. ಅದು ಹಸಿಯಾಗಿದ್ರೇ ಚೆಂದ, ಕಲರ್ಫುಲ್ಲಾಗಿರುತ್ತೆ. ನೋಡಿ, ಈಗ ನಾನು ಅದು ಹಾಕಿದ ನಂತರ ಇಲ್ಲಿ ಪ್ರಾನ್ಸು ರೆಡಿ ಮಾಡಿಟ್ಟಿದ್ದಲ್ಲ ಅದನ್ನು ಹಾಕ್ತಾಯಿದ್ದೇನೆ. ನೋಡಿ ಫ್ರೆಂಡ್ಸ್, ಇದು ಕೊತ್ತಂಬರಿ ಸೊಪ್ಪು ನೋಡಿ, ಈ ರೀತಿ ಕಂಟೈನರ್ಗೆ ಹಾಕ್ಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕ್ಕೊಂಡು ನೋಡಿ ಮುಚ್ಚಿಟ್ಟಿದ್ದೆ ನಾನು ಟಿಶ್ಯೂ ಪೇಪರಿಂದ. ನೋಡಿ, ಈ ಕೊತ್ತಂಬರಿ ಸೊಪ್ಪಿಗೆ ಸಾಧಾರಣ 40 ದಿವಸ ಆಯಿತು ಫ್ರೆಂಡ್ಸ್, ಮಾರ್ಕೆಟಿಂದ ತಂದದ್ದು. ನೋಡಿ, ಏನೂ ಆಗಿಲ್ಲ, ನೋಡಿ ಇನ್ನೂ ಫ್ರೆಶ್ ಆಗಿದೆ. ಯಾಕಂದರೆ ಪಾತ್ರೆ ಪ್ಲಾಸ್ಟಿಕ್ ಅಡಿಯಲ್ಲಿ ಟಿಶ್ಯೂ ಪೇಪರ್ ಇಟ್ಟು, ಇದು ನೀರು ಪಸೆ ಇರಬಾರ್ದು, ನೀರು ಇರಬಾರ್ದು ಕೊತ್ತಂಬರಿ ಸೊಪ್ಪಲ್ಲಿ. ಹಾಗೆ ಅದರ ಮೇಲೆ ಹರಡಿಕೊಂಡು ಕ್ಲೀನ್ ಮಾಡಿಕೊಂಡು ಅದರ ಮೇಲೆ ಮತ್ತೆ ಈ ರೀತಿ ಟಿಶ್ಯೂ ಇಟ್ಟು ಡಬ್ಬ ಬಂದ್ ಮಾಡಿಟ್ರೆ ನೋಡಿ, ನಮಗೆ 40ರಿಂದ 45 ದಿವಸದವರೆಗೂ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಬೋದು. ನೋಡಿ, ಇದನ್ನೀಗ ನಾನು ಹೆಚ್ಚಿ ಅದಕ್ಕೆ ಹಾಕ್ತಾಯಿದ್ದೇನೆ. ನೋಡಿ, ಹೆಚ್ಚಿಟ್ಟಾಗಿದೆ ಕೊತ್ತಂಬರಿ ಸೊಪ್ಪು. ಈಗ ಗ್ಯಾಸ್ ಆಫ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ನಾನು ಈ ಬಾಳೆ ಎಲೆನ ಅದಕ್ಕೆ ಮುಚ್ಚಿಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನನ್ನ ಜೊತೆ ಅಡುಗೆ ಮಾಡ್ಕೊಂಡು ಯಾರಿಗೆಲ್ಲ ಇಷ್ಟ ಆಯಿತು, ನನ್ನ ಟಿಪ್ಸೆಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ. ಏನಾದರೂ ಸಲಹೆ ಇದ್ದರೆ ಕೊಡ್ಬೋದು, ತಿದ್ಕೊಳ್ತೇವೆ. ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ಸಾರಿ, ನಾವು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಮಾತಾಡುವಂಗೆ ಮಾತಾಡ್ತೀವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್.